ಎಲ್ರಿಗೂ ನಮಸ್ಕಾರ. Welcome to Vijetha classes. This is lecture number 2 of class 11th, units and measurements. See, this is the series where we are going to take the classes for physics, which is required for your JEE, KCET and NEET ಗೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆಯೋ ಈ ಚಾನೆಲ್ ಅಲ್ಲಿ ನಾವು ಕ್ಲಾಸ್ಗಳನ್ನು ಮಾಡಿಕೊಡಲಾಗ್ತದೆ. ಅದು ಫ್ರೀ ಆಫ್ ಕಾಸ್ಟ್ ಇರ್ತದೆ. ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ನೋಟ್ಸ್ ಕೂಡ ಸಿಗ್ತದೆ. ಫ್ರೀ ಆಫ್ ಕಾಸ್ಟ್, ಎವ್ರಿಥಿಂಗ್ ಇಸ್ ಫ್ರೀ ಆಫ್ ಕಾಸ್ಟ್. ಯಾರಿಗಾದ್ರೂ ಆಫ್ಲೈನ್ಗೆ ಇಂಟ್ರೆಸ್ಟ್ ಇದೆ ಮೈಸೂರು ಚಾಮರಾಜನಗರ ಸೈಡ್ಗೆ ಅಂತ ಅಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ 9008177916. ಮೈಸೆಲ್ಫ್ ಮನೋಜ್, ಐ ಆಮ್ ಅ ಫಿಸಿಕ್ಸ್ faculty. I have an experience of 4+ years for teaching for physics, for KCET, JEE and NEET. Okay, last class nalli andre ee week nalli, just give me a second. So ee week do ಏನೇನು ಇರತ್ತಪ್ಪ ಕ್ಲಾಸಸ್ ಅಂತ ಅಂದ್ರೆ ಫಾರ್ ಕ್ಲಾಸ್ 11th ಯೂನಿಟ್ಸ್ ಅಂಡ್ ಡೈಮೆನ್ಷನ್ ಲೆಕ್ಚರ್ ನಂಬರ್ 2 ಇರುತ್ತೆ, 3 ಇರುತ್ತೆ, 4 ಇರುತ್ತೆ, 5 ಇರುತ್ತೆ, 6 ಇರುತ್ತೆ. ದ ಎಂಟೈರ್ ಕೋರ್ಸ್ ದಟ್ ಮೀನ್ಸ್ ಫಿಸಿಕ್ಸ್ ಬೈ ದ ಎಂಡ್ ಆಫ್ ಡಿಸೆಂಬರ್ ಅಥವಾ ಡಿಸೆಂಬರ್ಗೂ ಮುಂಚೆನೆ ಪೂರ್ತಿ ಫಿಸಿಕ್ಸ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ಆಲ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಸ್ ವೆಲ್ ಆಸ್ ಯುವರ್ ಬೋರ್ಡ್ ಎಕ್ಸಾಮ್ ಅಷ್ಟು ಕೂಡ ಕ್ಲೀನ್ ಆಗಿ ಡೇ ಬೈ ಡೇ ನಾವೇನು ಓದಬೇಕು ಅದು ಈ ಒಂದು ಚಾನೆಲ್ ನಲ್ಲಿ ನಿಮ್ಗೆ ಸಿಗ್ತಾ ಹೋಗ್ತದೆ. ಮೀನ್ವೈಲ್ ಇನ್ನ ಜಾಸ್ತಿ ಮಾತಾಡೋಣ ಮುಂದೆ ಹೋಗ್ತಾ. ಓಕೆ, ಲೆಟ್ ಅಸ್ not waste our time in anything because once the time is gone forever. So now in the last class we have started from introduction ಇಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಫಿಸಿಕಲ್ ಕ್ವಾಂಟಿಟಿ ಅಂತ ಅಂದ್ರೆ ಏನು ಅಂತ ನಾವು ನೋಡಿದ್ವಿ. ಫಿಸಿಕಲ್ ಕ್ವಾಂಟಿಟಿ ಕ್ಲಾಸಿಫಿಕೇಶನ್ ಗಳನ್ನ ನೋಡಿದ್ವಿ. ಅದಾದ್ಮೇಲೆ ಯೂನಿಟ್ಸ್ ಅಂದ್ರೆ ಏನು ಅಂತ ನೋಡಿದ್ವಿ. ನೆಕ್ಸ್ಟ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ನೋಡಿದ್ವಿ. ಈ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಬಂದಾಗ ಡಿಫ್ರೆಂಟ್ ಕಂಟ್ರೀಸ್ ಅವರು ಡಿಫ್ರೆಂಟ್ ಯೂನಿಟ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ರು. ಲೈಕ್ ಫಾರ್ ಎಕ್ಸಾಂಪಲ್ FPS ಅವರು ಫೂಟ್, ಪೌಂಡ್, ಸೆಕೆಂಡ್. ದೆನ್ ರಷ್ಯಾದಲ್ಲೆಲ್ಲ CGS, ಸೆಂಟಿಮೀಟರ್, ಗ್ರಾಮ್ ಅಂಡ್ ಸೆಕೆಂಡ್. ನಮ್ಮ ಇಂಡಿಯಾದವರು ಮೀಟರ್, ಕಿಲೋಗ್ರಾಮ್ ಅಂಡ್ ಸೆಕೆಂಡ್. ಸೊ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ತರ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಸೋ ಕಾಲ್ಡ್ ಇಂಟರ್ನ್ಯಾಷನಲಿ ಎಲ್ಲರೂ ಒಂದಕ್ಕೆ ಬಂದು ದೇ ಹ್ಯಾವ್ ಗಿವನ್ ದ SI ಯೂನಿಟ್ ಅಂತ ಅಂದ್ರೆ SI ಯೂನಿಟ್ ಅಂತ ಅಂದ್ರೆ ಈ MKS ಸಿಸ್ಟಮ್ಗೆ 2 ಸಪ್ಲಿಮೆಂಟರಿ ಯೂನಿಟ್ಸ್ ಗಳನ್ನ ಕೊಟ್ಟರು. ಸಪ್ಲಿಮೆಂಟರಿ ಯೂನಿಟ್ಸ್ ಅಲ್ಲಿ ಪ್ಲೇನ್ ಆಂಗಲ್ ಮತ್ತೆ ಸಾಲಿಡ್ ಆಂಗಲ್. ಸಾಲಿಡ್ ಆಂಗಲ್ ಅಂತ ಅಂದ್ರೆ 3 ಡೈಮೆನ್ಷನಲ್ ಆಂಗಲ್ ವಿಚ್ ವಿಲ್ ಬಿ ಡೆಲ್ಟ್ ಇನ್ ದ ಕ್ಲಾಸ್ 12. ಪ್ಲೇನ್ ಆಂಗಲ್ ಅಂತ ಅಂದ್ರೆ 2 ಡೈಮೆನ್ಷನಲ್ ಆಂಗಲ್. See here, now let us talk about this supplementary units. In this class we are going to talk about what? Supplementary units. Plane angle. ಸಪ್ಲಿಮೆಂಟರಿ ಯೂನಿಟ್ಸ್ ಅಲ್ಲಿ 2 ರೀತಿ ಬರ್ತದೆ ಸರ್. ಒಂದು ನಿಮ್ಮ ಸೋ ಕಾಲ್ಡ್ ವಾಟ್ ಸಾಲಿಡ್ ಆಂಗಲ್, ಇನ್ನೊಂದು ಯಾವ್ದಪ್ಪ ಪ್ಲೇನ್ ಆಂಗಲ್. ಫಸ್ಟ್ ಈ ಪ್ಲೇನ್ ಆಂಗಲ್ ಬಗ್ಗೆ ಮಾತಾಡೋಣ. ಪ್ಲೇನ್ ಆಂಗಲ್ ಅಂತ ಅಂದ್ರೆ ಲಿಸನ್, ಫಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿಸ್ ಆಂಗಲ್. ಇದು ಸರ್ಕಲ್ ಆಯ್ತಪ್ಪ, ಇದು ಸರ್ಕಲ್, ಇದು ಸೆಂಟರ್ ಆಫ್ ದಿ ಸರ್ಕಲ್. ಈಗ ಒಬ್ಬ ವ್ಯಕ್ತಿ ಇಲ್ಲಿ ನಿಂತಿದ್ದಾರೆ, ಅವರು ಟ್ರಾವೆಲ್ ಮಾಡ್ತಾ ಈ ಪಾಯಿಂಟ್ಗೆ ಬರ್ತಾರೆ. ಏನ್ ಮಾಡ್ತಾ ಇದ್ದಾರೆ? ಒಬ್ಬ ವ್ಯಕ್ತಿ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಈ ಚಾಪ್ಟರ್ ಅಲ್ಲಿ ತಿಳ್ಕೊಳ್ಳಿ ಬಿಟ್ಬಿಡಿ. ಬಿಕಾಸ್ ಈ ಚಾಪ್ಟರ್ ಎಲ್ಲಾ ಡೈಮೆನ್ಷನ್ಸ್ ಅಂದ್ರೆ ಎಲ್ಲಾ ಒಂದು ಫಿಸಿಕಲ್ ಕ್ವಾಂಟಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೀವು ಈ ಟೈಮ್ ನಲ್ಲಿ ನಿಮ್ಗೆ ಎಲ್ಲಾ ಫಿಸಿಕಲ್ ಕ್ವಾಂಟಿಟೀಸ್ ಬಗ್ಗೆ ನಿಮ್ಗೆ ಅರಿವಿಲ್ಲ. ಸೊ ಇದು ಹೋಗ್ತಾ ಚಾಪ್ಟರ್ ಗಳನ್ನ ನೋಡ್ತಿರಲ್ಲ, ಮೋಷನ್, ಸ್ಟ್ರೈಟ್ ಲೈನ್, ಪ್ಲೇನ್, ನ್ಯೂಟನ್ಸ್ ಲಾ, ವರ್ಕ್ ಎನರ್ಜಿ ಥಿಯರಮ್, ಎಂಟೈರ್ ಫಿಸಿಕ್ಸ್ ಏನೇನು ನಮ್ಗೆ ಫಾರ್ಮುಲಾಸ್ ಬರುತ್ತೆ ಅಥವಾ ಟರ್ಮ್ಸ್ ಬರುತ್ತೆ ಅದನ್ನ ಇವರು ಇಲ್ಲಿ ಸ್ವಲ್ಪ ಬ್ರೀಫ್ ಮಾಡಿದ್ದಾರೆ. ಇದು ಎಲ್ಲ ಚಾಪ್ಟರ್ ಆದ್ಮೇಲೆ ಮಾಡ್ಬೇಕಾಗಿತ್ತು. ಬಟ್ ಫಸ್ಟ್ they have given units and dimension in your class 11th textbook. ಇದಾದ್ಮೇಲೆ ಬೇಸಿಕ್ ಮ್ಯಾಥಮೆಟಿಕ್ಸ್ ರಿಕ್ವೈರ್ಡ್ ಫಾರ್ ಫಿಸಿಕ್ಸ್ ಅನ್ನ ನೋಡೋಣ. ಅದಾದ ನಂತರದಲ್ಲಿ ವಿ ವಿಲ್ ಸಿ ದ ವೆಕ್ಟರ್ಸ್, ದೆನ್ ವಿ ವಿಲ್ ಪರ್ಸ್ಯೂ ಅವರ್ ಸೋ ಕಾಲ್ಡ್ ರಿಯಲ್ ಫಿಸಿಕ್ಸ್, ಮೋಷನ್, ಸ್ಟ್ರೈಟ್ ಲೈನ್. ಆಯ್ತಾ? ಈಗ ಒಬ್ಬ ವ್ಯಕ್ತಿ ಇಲ್ಲಿದ್ದಾರೆ. ಸೊ ಅವರು ನಡೀತಾ ಇಲ್ಲಿ ತನಕ ಬಂದ್ರು. ಸೊ ಇಟ್ ಈಸ್ ಲೈಕ್ he has traveled across the circumference of the ಅಂದ್ರೆ ತುದಿ ಆಫ್ ಯುವರ್ ವಾಟ್ ಸೋ ಕಾಲ್ಡ್ ವಾಟ್ ಸರ್ಕಲ್ ನ ಅವ್ರು ಏನ್ ಮಾಡಿದ್ರು, ಓಡಾಡ್ಕೊಂಡು ಬಂದ್ರು. ಸೊ ಅವರು ಇಲ್ಲಿಂದ ಇಲ್ಲಿ ತನಕ ಬಂದಿದಾರಪ್ಪ ಸರ್ಕಲ್ ಅಲ್ಲಿ.
ಇಲ್ಲಿಂದ ಇಲ್ಲಿ ತನಕ ಟ್ರಾವೆಲ್ ಮಾಡ್ಕೊಂಡ್ ಬಂದಿದಾರಪ್ಪ, ಹೌದು. ಇಲ್ಲಿಂದ ಇಲ್ಲಿ ತನಕ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಇದನ್ನ ನೀವೇನಂತ ಕರಿತೀರಾ, ಆರ್ಕ್ ಲೆಂತ್ ಅಂತ ಕರಿತೀರಿ. ಸೊ ಇಲ್ಲಿಂದ ಇಲ್ಲಿ ತನಕ ಒಂದು ಆಂಗಲ್ ಅನ್ನ ಸಬ್ಸ್ಟೆಂಡ್ ಮಾಡಿರ್ತಾರೆ, ಒಂದು ಆಂಗಲ್ ಅಷ್ಟು ಮೂವ್ ಆಗಿರ್ತಾರೆ. That is called as what? Theta. This is the center to one of the so called what? Circumference point. It is called as radius. So ಈ ಪೂರ್ತಿ ಒಂದು ಒಳಗಡೆ ಇದೆಯಲ್ಲ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಸೆಕ್ಟರ್ ಅಂತ ಕರಿತೀವಿ. ಏನಂತ ಕರಿತೀವಿ ಇದನ್ನ? ಸೆಕ್ಟರ್ ಅಂತ ಕರಿತೀವಿ. ಸಿ ಆಂಗಲ್ ಅಂತ ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸಿ ಒಂದು ಸರ್ಕಲ್ ಇದೆ ಸರ್, ಆ ಸರ್ಕಲ್ ನಲ್ಲಿ ಒಂದಷ್ಟು ದೂರ ನಡ್ಕೊಂಡು ಹೋಗ್ತಾರೆ ಸರ್. ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಒಂದಷ್ಟು ದೂರ ನಡೀತಾ ಇದ್ದಾರೆ. ಎಲ್ಲಿ ನಡೀತಾ ಇದ್ದಾರೆ? ಈಸ್ ವಾಕಿಂಗ್ ಅಕ್ರಾಸ್ ದ ಆರ್ಕ್ ಲೆಂತ್ ಅಂಡ್ ಈ ಮೇಡ್ ಸಮ್ ಸಾರ್ಟ್ ಆಫ್ ವಾಟ್ ಆಂಗಲ್ ದಟ್ ಈಸ್ ಕಾಲ್ಡ್ ಅಸ್ ಥೀಟಾ. ದಟ್ ಮೀನ್ಸ್ ಸಿಂಪಲ್ ಆಗಿ ನಾವು ಹೇಳ್ಬೇಕು ಅಂತ ಅಂದ್ರೆ ಥೀಟಾ ಇಸ್ ನಥಿಂಗ್ ಬಟ್ ಆಂಗಲ್ ದಟ್ ಈಸ್ ನಥಿಂಗ್ ಬಟ್ ಆರ್ಕ್ ಲೆಂತ್ ಕನ್ಸಿಡರ್ ಮಾಡೋಣ, ಡಿವೈಡೆಡ್ ಬೈ ರೇಡಿಯಸ್ ಮಾಡಿದ್ರೆ ನಿಮ್ಗೆ ಏನ್ ಸಿಗತ್ತೆ? ಆಂಗಲ್ ಸಿಗತ್ತೆ. ಯಾವ ಆಂಗಲ್ ಇದು? ಪ್ಲೇನ್ ಆಂಗಲ್ ಇದು. ಯಾವ ಆಂಗಲ್ ಇದು? ಪ್ಲೇನ್ ಆಂಗಲ್. ಸಿ ಸಿಂಪಲ್, ಕೀಪ್ ಇಟ್ ವೆರಿ ಸಿಂಪಲ್. ಆಂಗಲ್ ಇಸ್ ನಥಿಂಗ್ ಬಟ್ ಆರ್ಕ್ ಲೆಂತ್ ಅಪಾನ್ ರೇಡಿಯಸ್. ಈ ಯೂನಿಟ್ಸ್ ಆಫ್ ಆಂಗಲ್ಸ್ ಏನ್ ಬರುತ್ತೆ? ಯೂನಿಟ್ಸ್ ಆಫ್ ಆಂಗಲ್. Angle will be representing with respect to what? Theta. So units of angle ಏನಿದೆ ಸರ್? ಯೂನಿಟ್ಸ್ ಆಫ್ ಆಂಗಲ್ ಏನಿದೆ ಅಂತಂದ್ರೆ ರೇಡಿಯನ್ಸ್. ಇದು ಆಂಗಲ್ ನ ಸ್ಟ್ಯಾಂಡರ್ಡ್ ಯೂನಿಟ್. ಆಂಗಲ್ ನ ಸ್ಟ್ಯಾಂಡರ್ಡ್ ಯೂನಿಟ್ ಯಾವುದು ಅಂತ ಕೇಳಿದ್ರೆ ರೇಡಿಯನ್ಸ್. ಆಂಗಲ್ ನ ಸ್ಟ್ಯಾಂಡರ್ಡ್ ಯೂನಿಟ್ ಯಾವುದು ಅಂತ ಕೇಳಿದ್ರೆ ರೇಡಿಯನ್ಸ್. ಆಲ್ವೇಸ್ ಆಂಗಲ್ ಅನ್ನ ನಾವು ಯಾವ್ದ್ರಲ್ಲಿ ಮೆಷರ್ ಮಾಡ್ತೀವಿ? ರೇಡಿಯನ್ಸ್ ಅಲ್ಲಿ ಮೆಷರ್ ಮಾಡ್ತೀವಿ. ನೆಕ್ಸ್ಟ್ ಈಗ ಇಫ್ ದೇ ಆಸ್ಕ್ ಯು ಟು ಡಿಫೈನ್ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಒನ್ ರೇಡಿಯನ್. ಒನ್ ರೇಡಿಯನ್ ಅಂತ ಅಂದ್ರೆ ಏನು? ಒನ್ ರೇಡಿಯನ್ ಅಂತ ಅಂದ್ರೆ ಸಿ ಇಲ್ಲಿ ಆರ್ಕ್ ಲೆಂತ್ ಇದೆಯಲ್ವಪ್ಪ, ಈ ಆರ್ಕ್ ಲೆಂತ್ಗೆ ಒನ್ ಪರ್ಸನ್ ಸ್ಟಾರ್ಟೆಡ್. if the arc length is equal to the radius, then we will call that the angle subtended at the center of the sector, which is equal to arc length equal to what? Radius. That is called as what? 1 radian of the circle. That means 1 radians na yav riti define ಮಾಡ್ತಾರೆ ಅಂತ ಅಂದ್ರೆ it is angle subtended at the center of the sector whose arc length is equal to radius of the circle. ಏನು ಹೇಳಿದ್ರು? It is the angle subtended at the center. That means arc theta is equal to arc length upon radius. ಅಂದ್ರೆ arc length ಕೂಡ ರೇಡಿಯಸ್ ಕೂಡ ಎರಡು ಈಕ್ವಲ್ ಆದ್ರೆ ಅವಾಗ ಏನ್ ಆಂಗಲ್ ಬಂತು ಅದನ್ನ ನಾವು 1 ರೇಡಿಯನ್ಸ್ ಅಂತ ಕರಿತೀವಿ. ಸೊ ದಿಸ್ ಕಂಪ್ಲೀಟ್ ಥಿಂಗ್ OAB, this complete part is called as what? In the circle it is called as what? Sector. That means 1 radian anta andre angle subtended at the center of the sector. This is the sector. Okay, this is the sector where this is the radius. Arc length should be equal to, this is the arc length. ಆರ್ಕ್ ಲೆಂತ್ ಈ ನಿಮ್ಮ ರೇಡಿಯಸ್ ಆಫ್ ದಿ ಸರ್ಕಲ್ಗೆ ಈಕ್ವಲ್ ಆದ್ರೆ ಆ ಆಂಗಲ್ ಎಷ್ಟಾಗತ್ತೆ ಅಂತಂದ್ರೆ 1 ರೇಡಿಯನ್ ಆಗತ್ತೆ. ಎಷ್ಟಾಗತ್ತೆ? 1 ರೇಡಿಯನ್ ಆಗತ್ತೆ. ನಾವು CR this is the radius of the circle. Okay, this is the so-called what? Arc length, right? This is your what? Arc length. This is the angle subtended at the center of the so-called sector. See, if I say circumference of the circle ಏನಂತ ಬರುತ್ತಪ್ಪ? circumference ಅಂತಂದ್ರೆ ಸುತ್ತಳತೆ, ಅಂದ್ರೆ ಔಟರ್ ಪೆರಿಮೀಟರ್, ಸುತ್ತಳತೆ ಆಚೆ. Circumference
ಆಫ್ ಅ ಸರ್ಕಲ್ is equal to what? 2 pi r is equal to what? 2 pi r. ತುಂಬಾ ಶೆಕೆ ಇದೆ. Okay, see, when arc length is r, listen, when arc length ಏನಾಗುತ್ತೆ r ಆದ್ರೆ angle at the center ಏನಾಯ್ತು? angle at the center ಏನಾಯ್ತು ಸರ್? 1 ರೇಡಿಯನ್. ಹೌದಲ್ವಪ್ಪ? ಈಗ ಆರ್ಕ್ ಲೆಂತ್ ಏನಾದರೂ ರೇಡಿಯಸ್ಗೆ ಈಕ್ವಲ್ ಆದ್ರೆ ನಾವೇನ್ ಹೇಳಿದ್ವಿ? ದಟ್ ಆಂಗಲ್ ಶುಡ್ ಬಿ ಈಕ್ವಲ್ ಟು ವಾಟ್? 1 ರೇಡಿಯನ್ಸ್. ನೌ ವೆನ್ ಆರ್ಕ್ ಲೆಂತ್ ಈಸ್ ಈಕ್ವಲ್ ಟು, ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಸರ್ಕಲ್ ಅದೇ ಪಾಯಿಂಟ್ ಬಂದ್ರು ಅಂತ ಅಂದ್ರೆ ವೆನ್ ಆರ್ಕ್ ಲೆಂತ್ ಈಸ್ ಈಕ್ವಲ್ ಟು, ಓಕೆ, 2 pi r angle at the center. Angle at the center, sir, r ಆದರೆ it is equal to what? 1 radian. ಅಂದ್ರೆ 2 pi r ಅಂತ ಅಂದ್ರೆ 2 pi into 1 r. That means it is equal to what? 2 pi radians. ಅದಲ್ವಾ ಸರ್? ಸರ್ ಈಗ ಆರ್ಕ್ ಲೆಂತ್ r ಆದ್ರೆ ಥೀಟಾ ಏನಾಯ್ತು? 1 ರೇಡಿಯನ್ ಆಯ್ತು. ಅದೇ ಆರ್ಕ್ ಲೆಂತ್ 2 pi r ಆದ್ರೆ ಥೀಟಾ ಏನಾಯ್ತಪ್ಪ? ಥೀಟಾ ಏನಾಯ್ತಪ್ಪ? 2 pi ರೇಡಿಯನ್. ಬಿಕಾಸ್ r is equal to what? 1 radian into 2 pi into 1 radian, it comes out to be what? 2 pi radians. That means angle at the center of the circle, angle at the center of the circle ಎಷ್ಟಿದೆ ಸರ್? one angle at the center of the circle ಎಷ್ಟಿದೆ? 360 degree ಸರ್. 360 degree ಅಂತ ಅಂದ್ರೆ one complete turn of the circle, that is equal to what? 2 pi radian. That is equal to what? 2 pi radian. Keep this in mind. ಆಯ್ತಪ್ಪ? See here, always remember from here what you need to keep it in mind with respect to the so-called of the angle ಅಂತ ಬಂದಾಗ note point. See here, 360 degree. 360 degree is equal to what? 2 pi radian. ಆಯ್ತಾ? ಇಲ್ಲಿಂದ ಹೇಳ್ಬೋದು ನಾನು 360 degree is equal to 2 pi radian. That or else 2 pi ಇದೆಯಾ? 2 ಇಂದ 360 ಕಳೆದ್ರೆ ನಮ್ಗೆ ಏನ್ ಬರುತ್ತೆ? 180 degree is equal to pi radian. 180 degree is equal to pi radian. Very important. Write down please. What is angle? Sir, angle is nothing but arc length upon radius, sir. Unit of angle ಏನು ಸರ್? ರೇಡಿಯನ್ ಸರ್. ಅದು ಸ್ಟ್ಯಾಂಡರ್ಡ್ ಯೂನಿಟ್ ಆಗುತ್ತೆ ಸರ್. 1 ರೇಡಿಯನ್ ಅಂತ ಅಂದ್ರೆ ಏನ್ ಸರ್? ಆರ್ಕ್ ಲೆಂತ್ ಇಸ್ ಈಕ್ವಲ್ ಟು ರೇಡಿಯಸ್ ಆದ್ರೆ ದಟ್ ಈಸ್ ದ ಆಂಗಲ್ subtended at the center of the sector. It is called as what? 1 radian sir. Then whenever we are saying arc length r ಆದ್ರೆ ಎಷ್ಟು ಆಂಗಲ್ ಆಗಿದೆ? ಆಂಗಲ್ at the center ಎಷ್ಟು? 1 radian. ಅದೇ ಏನಾದ್ರೂ 2 pi r ಆರ್ಕ್ ಲೆಂತ್ ಆದ್ರೆ ಆಂಗಲ್ at the center ಎಷ್ಟಿದೆ? 2 pi radian. ಹೌದಾ? That means angle at the center of the circle is equal to what? 360 degree, which is equal to what? 2 pi radian. That means I can say that for 360 degree radians ಅಲ್ಲಿ ನಾವು ಯಾವ ರೀತಿ ಬರೀಬಹುದು? 2 pi radians ಅಂತ ಡೈರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. 180 degree is equal to what? pi radians ಅಂತ ನೆನ್ಪಿಟ್ಕೊಳ್ಳಿ. ಅಂದ್ರೆ ಇದು ಕನ್ವರ್ಷನ್ಸ್ ಅಲ್ಲಿ ತುಂಬಾನೇ ಏನ್ ಬರುತ್ತೆ? ಕ್ವೆಶ್ಚನ್ಸ್ ಬರುತ್ತೆ. ಕನ್ವರ್ಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ರೈಟ್ ಡೌನ್ ಪ್ಲೀಸ್, ರೈಟ್ ಡೌನ್. Now convert the following angles to radians. Angles na radians ಗೆ ನಾನು ಕನ್ವರ್ಟ್ ಮಾಡಬೇಕು. Listen, we know that ನಮಗೆ ಗೊತ್ತಿದೆ. ಏನು ಗೊತ್ತಿದೆ ಸರ್? 180 ಡಿಗ್ರಿಗೆ ಪೈ ರೇಡಿಯನ್ಸ್ ಸರ್. ಹೌದು ಸರ್. ಅಂದ್ರೆ 180 ಡಿಗ್ರಿ ಅಂದ್ರೆ 180 ಟೈಮ್ಸ್ ಆಫ್ ವಾಟ್? 1 ಡಿಗ್ರಿ ಸರ್. ದಟ್ ಈಸ್ ಈಕ್ವಲ್ ಟು ಪೈ ಟೈಮ್ಸ್ ರೇಡಿಯನ್ಸ್. ಅಂದ್ರೆ 1 ಡಿಗ್ರಿ ಈಸ್ ಈಕ್ವಲ್ ಟು ಪೈ ಬೈ 180 ರೇಡಿಯನ್ಸ್ ಸರ್. ಇದನ್ನ ಯಾವಾಗಲೂ ತಲೆಯಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಈಗ
180 degree is equal to 1 radian alvapa, sorry, pi radians alvapa. That is nothing but pi into 1 radian is equal to 180 degree. ಅಂದ್ರೆ 1 radian ಬೇಕು ಅಂತ ಅಂದ್ರೆ it is equal to 180 by pi degree. Keep this in mind. Keep this in mind. Please keep this in mind. Write down. Okay. Convert the following angles to radians ಅಂತ ಇದೆ. ಈಗ 30 ಡಿಗ್ರಿನ ರೇಡಿಯನ್ಸ್ ಕನ್ವರ್ಟ್ ಮಾಡಬೇಕು ಅಂದ್ರೆ 30 ಡಿಗ್ರಿ ಇಂಟು 1 ಡಿಗ್ರಿ. ದಟ್ ಮೀನ್ಸ್ 30 1 ಡಿಗ್ರಿಗೆ ಎಷ್ಟಿದೆ ಸರ್? ಪೈ ಬೈ 180 ಇದೆ ಸರ್. 1 ಡಿಗ್ರಿಗೆ ಎಷ್ಟಿದೆ ಸರ್? ಪೈ ಬೈ 180 ಇದೆ ಸರ್. ಅಂತ ಅಂದ್ರೆ ಪೈ ಬೈ 180 ರೇಡಿಯನ್ಸ್. ದಟ್ ಈಸ್ ಈಕ್ವಲ್ ಟು 31 36 that is equal to pi by 6 radian. Now 45 degree ಅಂತ ಅಂದ್ರೆ 45 into 1 degree. 45 into 1 degree ಅಂದ್ರೆ 45 into pi by 180 radians. That is 45 ones 45 fours which is equal to pi by 4 radians. ಹೌದಾ? 60 ಡಿಗ್ರಿ ಅಂತ ಅಂದ್ರೆ 60 times 1 degree ಅಂತ ಅರ್ಥ. 60 times 1 degree ಅಂದ್ರೆ 60 into 1 degree ಎಷ್ಟಪ್ಪ? pi by 180. Pi by 180. 60 ones 63s that means pi by 3 radians. Next 90 degree sir. 90 times of 1 degree sir ಅಂತ ಅಂದ್ರೆ 90 into pi by 180 times that is equal to 91s 92s that is equal to pi by 2 radians. Now 120 degrees ಮಾಡಿ, that is 120 times of 1 degree sir. 1 degree ಅಂತ ಅಂದ್ರೆ 120 into pi by 180 sir. ಅಂದ್ರೆ 0 ಹೋಯ್ತು ಸರ್. 6 2 6 3 ಅಂತ ಅಂದ್ರೆ 2 pi by 3 radians. Got it? Write down please. ಪ್ರಾಕ್ಟೀಸ್ ಮಾಡಿ, ಬರುತ್ತೆ, ನಿಧಾನ ಆದ್ರೂ ಪರವಾಗಿಲ್ಲ, ಕ್ಲೀನ್ ಆಗಿ ಕಲೀರಿ. ಸಿ 180 ಡಿಗ್ರಿಗೆ ಮಾಡಿ. ಈಗ ತಾನೇ ನೋಡಿದ್ವಲ್ಲ ಸರ್, 180 times of 1 degree. 1 degree is nothing but pi by 180 radians. That means 180 divided into 1 pi by 180 radians. That means it is equal to pi radians. You do this as a homework. Now convert radians into degree. Radians ಇಂದ ಡಿಗ್ರಿಗೆ ಬೇಕು ಅಂತ ಅಂದ್ರೆ ನಮ್ಗೆ ಏನು ಗೊತ್ತಿದೆ ಸರ್? ಸರ್ ನನಗೆ ಗೊತ್ತಿದೆ 180 degree is equal to pi radians. ರೇಡಿಯನ್ಸ್ ಇಂದ ಡಿಗ್ರಿ ಕಂಡುಹಿಡಿಬೇಕು ಅಂದ್ರೆ 180 by pi degree is equal to 1 radian. ಆಯ್ತಾ? ಈಗ ಇಲ್ಲಿ ನಾನು 3 ಮಾಡ್ತೀನಿ, 2 ಹೋಮ್ವರ್ಕ್ ಕೊಡ್ತೀನಿ. pi by 4 ಅಂತ ಅಂದ್ರೆ pi by 4 that means 1 by 4 times of 1 pi radians. Pi radians in the sense 1 by 4 times of 180 degree. That is equal to 1 by 4. 2 2s 2 9s that means 245 degrees sir. ಇದು 3 pi by 4 ಅಂದ್ರೆ 3 by 4 into pi. pi ಅಂತ ಅಂದ್ರೆ 1 pi. That means pi radians ಅಂತ ಅಂದ್ರೆ 180 degree ನಪ್ಪ. That means 3 by 4 into 180. 4 1s 4 4s 4 5s it is equal to 3 5s 15, 3 4s 12 that is 135 degrees sir. Next pi by 2 ಅಂತ ಅಂದ್ರೆ 1 by 2 times of pi radians. Pi radians ಅಂತ ಅಂದ್ರೆ 1 by 2 times of pi is equal to what? 180 degree. That is equal to what? 90 degree. Do these two things as what? Homework. Try ಮಾಡಿ ನೀವು. Now conversion to minutes and seconds. Listen here. Suppose if we take a 1 degree, 2 degree, 3 degree, 4 degree, 5 degree, 6 degree like that. So just keep like this. Suppose ನನ್ನ ಹತ್ರ ಒಂದು ಸ್ಕೇಲ್ ಇದೆ, ಪ್ರೊಟ್ರೂಡರ್ ನೋಡಿರ್ತೀರಾ, ಕನ್ನಡದಲ್ಲಿ ಲಂಬಕೋನನೋ ಏನೋ ಒಂದು ಹೇಳ್ತೀರಾ, ಆಯ್ತಾ?
ಅದರಲ್ಲಿ ಇಲ್ಲಿಂದ ಇಲ್ಲಿಗೆ 180 ಡಿಗ್ರಿ. ಸೊ ಇಲ್ಲಿ ನಿಮ್ಗೆ ಏನಿರುತ್ತೆ 1 ಡಿಗ್ರಿ, ನೆಕ್ಸ್ಟ್ 2 ಡಿಗ್ರಿ, ನೆಕ್ಸ್ಟ್ 3 ಡಿಗ್ರಿ. ಆ ಥರ ಏನಾಗುತ್ತೆ ಕಂಪ್ಲೀಟ್ 180 ಟೈಮ್ಸ್ ಅದು ಏನಾಗಿರುತ್ತೆ ಡಿವೈಡ್ ಆಗಿರುತ್ತೆ. ದಟ್ ಮೀನ್ಸ್ ಇದು 0 ಡಿಗ್ರಿ. See here they are saying is 0 in the 1 degree. This is also an angle. 1 degree is equal to what? 60 minutes anta. 1 degree is equal to what? 60 minutes anta ಕರೀತಾರೆ. ಅಂದ್ರೆ ಆ 1 ಡಿಗ್ರಿನ ಅವರು 60 ಟೈಮ್ಸ್ 1 ದಂಡ ಒಂದೇ ಒಂದು ಡ್ಯಾಶ್ ಅನ್ನ ಮೇಲ್ಗಡೆಗೆ ಹಾಕಿದ್ರೆ ದಟ್ ಇಸ್ 60 ಮಿನಿಟ್ಸ್. 1 ಮಿನಿಟ್ ಅಂತ ಅಂದ್ರೆ ಏನಪ್ಪ? 60 ಸೆಕೆಂಡ್. 60 ಸೆಕೆಂಡ್ಸ್ ಅಂತ ಅಂದ್ರೆ ಡಬಲ್ ದಂಡ. 2 ಸಲ ಹಾಕಿದ್ರೆ ಇಟ್ ಈಸ್ ರೆಪ್ರೆಸೆಂಟಿಂಗ್ ವಾಟ್? ಸೆಕೆಂಡ್ಸ್. ಓಕೆ, 1 ಸಲ ಡ್ಯಾಶ್ ಹಾಕಿದ್ರೆ ಇಟ್ ಈಸ್ ರೆಪ್ರೆಸೆಂಟಿಂಗ್ ವಾಟ್? ಮಿನಿಟ್ಸ್. ದಿಸ್ ಇಸ್ ಮಿನಿಟ್. I'll write 1 minute. See here, 0 ಇಂದ 1 ಡಿಗ್ರಿ ತನಕ ಇದೆ ಅಲ್ವಪ್ಪ? ದಿಸ್ ಇಸ್ 1 ಡಿಗ್ರಿ ತನಕ. ದಟ್ ಮೀನ್ಸ್ ಈ 1 ಡಿಗ್ರಿಯಲ್ಲಿ 60 ಈಕ್ವಲ್ ಡಿವಿಷನ್ಸ್ ಇರುತ್ತೆ. ಇದನ್ನ ನಾವು ಝೂಮ್ ಹಾಕಿ ನೋಡಿದ್ರೆ ಇದರೊಳಗಡೆ ಏನಿರುತ್ತೆ? 60 ಡಿವಿಷನ್ಸ್ ಇರುತ್ತೆ. ಈಚ್ ಡಿವಿಷನ್, ಪ್ರತಿ ಒಂದು ಡಿವಿಷನ್, ಈಚ್ ಡಿವಿಷನ್ ಅಂದ್ರೆ ಇದು 1 ಡಿಗ್ರಿ ಅಲ್ವಪ್ಪ? ಒನ್ ಡಿಗ್ರಿ ಅಲ್ವಾ? ಇಲ್ಲಿ 1 2 3 4 ಅಂತ 60 ಡಿವಿಷನ್ಗಳಿರುತ್ತೆ. ಅಂದ್ರೆ ಈಚ್ ಡಿವಿಷನ್ಸ್ ಅಂದ್ರೆ ಪ್ರತಿ ಒಂದು ಡಿವಿಷನ್ ಕೂಡ ಅವ್ರು ಏನಂತ ಕರೀತಾರೆ? 1 ಮಿನಿಟ್ ಅಂತ ಕರೀತಾರೆ. ಆ ಮಿನಿಟ್ ನ ರೆಪ್ರೆಸೆಂಟ್ ಮಾಡೋದು ಯಾವ ರೀತಿ? ಹೌ ದೇ ಆರ್ ರೆಪ್ರೆಸೆಂಟಿಂಗ್ ದಿಸ್ ಮಿನಿಟ್? ಮಿನಿಟ್ ಇಸ್ ರೆಪ್ರೆಸೆಂಟಿಂಗ್ ಬೈ ವಾಟ್? 1 single dash. Okay, if again see here, ಈ ಒಂದು ಡಿವಿಷನ್ ನ ಸ್ವಲ್ಪ ಝೂಮ್ ಹಾಕಿ ನೋಡಿದ್ರೆ, ಆ ಒಂದು ಡಿವಿಷನ್ ನ ಸ್ವಲ್ಪ ಝೂಮ್ ಹಾಕಿ ನೋಡಿದ್ರೆ ಆಯ್ತಾ, ಅಲ್ಲೂ ಕೂಡ 60 ಡಿವಿಷನ್ಸ್ ಇರ್ತದೆ. ಇಫ್ 1 minute is divided in 60 equal division, because 1 minute ಗೆ 60 seconds ಇರುತ್ತಾ? ಅಂದ್ರೆ 1 minute ಒಳಗಡೆ 60 divisions ಇರ್ತದೆ ಅಂತ ಅಂದ್ರೆ here 60 divisions ಇರುತ್ತೆ. that is called as what? Second. That is called as what? Second. If 1 minute is divided into what? 60 seconds, that means it is divided into what? 60 divisions, and each division is called as what? Seconds. ಅಂದ್ರೆ ಸರ್ ಇಲ್ಲಿ 0 to 1 ತನಕ ನನಗೆ 60 ಡಿವಿಷನ್ಗಳು ಕಾಣಿಸ್ತು ಎಲ್ಲಿ? ಡಿಗ್ರಿಯಲ್ಲಿ. ಆ ಡಿಗ್ರಿಯಲ್ಲಿ ಒಂದು ಡಿವಿಷನ್ ಕೂಡ ಮಿನಿಟ್ಸ್ ಅಂತ ಕರೆದ್ವಿ. ಆ ಮಿನಿಟ್ಸ್ ಒಳಗೂ ಕೂಡ 60 ಡಿವಿಷನ್ಸ್ ಇದೆ. ಆ ಒಂದು 60 ಡಿವಿಷನ್ಸ್ ಅಲ್ಲಿ ಒಂದು ಡಿವಿಷನ್ ಕೂಡ ನಾವು ಸೆಕೆಂಡ್ ಅಂತ ಕರಿತೀವಿ. ಆ ಸೆಕೆಂಡ್ ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಅಂದ್ರೆ ಡಬಲ್ ಡ್ಯಾಶ್ ಇಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಅದನ್ನ ಹೌ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಇಟ್? ಬೈ ಶೋಯಿಂಗ್ ಡಬಲ್ ಡ್ಯಾಶ್. ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ನೆನಪಲ್ಲಿ ಇಟ್ಕೊಳ್ಳಿ, 1 ಡಿಗ್ರಿ ಅಂತ ಅಂದ್ರೆ 60 ಮಿನಿಟ್ಸ್ ಸರ್. ಅಂದ್ರೆ 1 ಡಿಗ್ರಿನ 60 ಮಿನಿಟ್ಸ್ ಅಂತ ಯಾವ ರೀತಿ ಬರಿತೀವಿ? 60 ಅದ್ರ ಮೇಲ್ಗಡೆ ಒಂದು ಡ್ಯಾಶ್. ನೆಕ್ಸ್ಟ್ 1 minute is equal to 60 seconds ಸರ್. 60 ಸೆಕೆಂಡ್ ಅನ್ನೋದನ್ನ ನಾವು ಯಾವ ರೀತಿ ಬರಿತೀವಿ? ಡಬಲ್ ಡ್ಯಾಶ್ ಹಾಕ್ತೀವಿ ಸರ್ ಮೇಲೆ. ಕ್ಯಾಲ್ಕುಲೇಟ್ ದ ಆಂಗಲ್ ಆಫ್ 1 minute in radians. ಈ ತರ ಕೇಳ್ತಾರೆ, ನೀಟಲ್ಲಿ ಬಂದಿದೆ. ಓಕೆ, ಸೊ ಕ್ಯಾಲ್ಕುಲೇಟ್ ದ ಆಂಗಲ್ ಆಫ್ 1 minute in radians. See, the meaning of 1 dash is 1 minute in radians ನೀವು ಬರಿಬೇಕು. ಆಯ್ತಪ್ಪ? See here, since you know that 180 degree is equal to pi radians, ಹೌದಾ? No, 1 degree is equal to what? Pi by 180 radians. Now we know that
1 degree is equal to what? 60 minutes. ಹೌದಾ? 1 minute, 1 degree is equal to what? 60 minutes. This is nothing but 60 minutes is nothing but 60 times of what? 1 minute. That is equal to 1 degree. That means 1 minute ನಿಮಗೆ ಬೇಕು ಅಂತ ಅಂದ್ರೆ that is 1 degree by what? 60. 1 by 60 degree. 1 by 60 degree ಅಂತ ಅಂದ್ರೆ 1 by 60 degree ಅಂತ ಅಂದ್ರೆ since I know that 180 degree is equal to pi radian. ಡಿಗ್ರಿನ ಪೈ ಅಲ್ಲಿ ಹೆಂಗಪ್ಪ ಕನ್ವರ್ಟ್ ಮಾಡೋದು? ಫ್ರಮ್ ಇಯರ್ 1 degree is equal to what? Pi by 180 radians. That means 1 by 60 degree ಅಂತ ಅಂದ್ರೆ 1 by 60 times of 1 degree ಅಂತ. That means 1 by 60 times of 1 degree ಅಂತ ಅಂದ್ರೆ ಏನು? Pi by 180. Pi by 180. ಇದನ್ನ ನೀವು ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿದ್ರೆ you will get pi times of 180 by 60 radians, that is equal to 1 minute. Now pi value is what? 3.14. Let me calculate how much you are going to get with respect to this one. 3.14 into 60, you will almost get, see, I'll use the calci. 1 degree is equal to 0.00029 radians. It is coming out to be what? 0.00029 radians. ಇದನ್ನ ನಾನು 10 to the power minus 4 ಫಾರ್ಮ್ಯಾಟ್ ಅಲ್ಲಿ ಬರೀಬೇಕು. ದಟ್ ಮೀನ್ಸ್ ಇಲ್ಲಿ ಎಷ್ಟಿದೆ? 3 ಪ್ಲಸ್ 4 ಅಂತ ಅಂದ್ರೆ 4 0 ಬರಬೇಕಂದ್ರೆ 2.9 ಇಂಟು ಇದನ್ನ ನಾನು ಈ ತರನು ಬರೀಬಹುದು. ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇದೆ ಸ್ವಲ್ಪ. ಇದನ್ನ ನೀವು 2.9 ಇಂಟು 10,000 ಅಂತ ಬರೀಬೋದಪ್ಪ. 2.9 ಇಂಟು 10,000 ಅಂತ ಅಂದ್ರೆ 2.9 ಇಂಟು 10 to the power 4 ಅಂತ. ಇದು ಮೇಲ್ಗಡೆಗೆ ಹೋದ್ರೆ you will get this is equal to 2.9 into 10 to the power minus 4. 2.9 into 10 to the power minus 4. This is the answer. Keep this, remember. Calculation ಸ್ವಲ್ಪ ಏನಾಗುತ್ತೆ? ಲೆಂದಿ ಆಗುತ್ತೆ. Now you understood what is the meaning of this angle. Angle is nothing but what, sir? Arc length upon what? Radius, sir. Unit of that is what, sir? Unit of the angle ಏನು sir? Radians, sir. ಇದು ಸ್ಟ್ಯಾಂಡರ್ಡ್ ಯೂನಿಟ್ ಆಗಿ ನಾವು ಏನ್ ಮಾಡ್ತೀವಿ ಸರ್? ಕನ್ಸಿಡರ್ ಮಾಡ್ತೀವಿ ಸರ್. ನೆಕ್ಸ್ಟ್ ಅಗೈನ್ we have seen that 180 degree is equal to pi radian. ಈ ಒಂದು ಸೋ ಕಾಲ್ಡ್ ಕನ್ವರ್ಷನ್ ಅನ್ನ ನೀವು ಯಾವಾಗಲೂ ತಲೆಯಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನಾವೇನ್ ಹೇಳ್ತಾ ಇದೀವಿ ಅಂತ ಅಂದ್ರೆ ಅದ್ರೊಳಗನು ಕೂಡ ಮಿನಿಟ್ಸ್ ಅಂಡ್ ಸೆಕೆಂಡ್ಸ್ ಗಳನ್ನ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ 1 ಡಿಗ್ರಿ ಅಂತ ಅಂದ್ರೆ ಅದಕ್ಕೆ 60 ಮಿನಿಟ್ಸ್. ಹೌದಪ್ಪ? 1 ಮಿನಿಟ್ ಅಂತ ಅಂದ್ರೆ ಅದರಲ್ಲಿ 60 ಸೆಕೆಂಡ್ಸ್. ಹೌ ವಿ ಆರ್ ಸೇಯಿಂಗ್ 1 degree is equal to 60 minute ಅಂತ ಅಂದ್ರೆ 60 ಮೇಲೆ ಒಂದು ಸೋ ಕಾಲ್ಡ್ ವಾಟ್? ದಂಡ ಅಂದ್ರೆ ಒಂದು ಕಡ್ಡಿಯನ್ನ ಬರಿತೀವಿ. ನೆಕ್ಸ್ಟ್ 1 ಸೆಕೆಂಡ್ ಅಂತ ಅಂದ್ರೆ 1 ಮಿನಿಟ್ ಅಂತ ಅಂದ್ರೆ ಒಂದ್ರ ಮೇಲೆ ಒಂದು ಕಡ್ಡಿ. ದಟ್ ಈಸ್ ಈಕ್ವಲ್ ಟು ವಾಟ್? 60 ಸೆಕೆಂಡ್ 60 ಡಬಲ್ ಡ್ಯಾಶ್. ದಟ್ಸ್ ಇಟ್. ಕೀಪ್ ದಿಸ್ ಇನ್ ಮೈಂಡ್. ನೌ ಈಗ ನೋಡಿ ಸಾಲಿಡ್ ಆಂಗಲ್ ತುಂಬಾ ಕನ್ಫ್ಯೂಸ್ ಆಗಿ ನೀವು ಕಲಿಯೋದು ಬೇಡ. ಇಟ್ ಈಸ್ ವೆರಿ ಸಿಂಪಲ್ ಲೈಕ್ ಅ 3-dimensional angle. It is a 3D angle. Solid angle is what? 3D angle. 3D angle ಅಂತ ಅಂದ್ರೆ here 3D angle you can say at the apex of cone. ಇದು ಕ್ಲಾಸ್ 12th ಅಲ್ಲಿ ಯೂಸ್ ಮಾಡ್ತೀವಿ ಆಯ್ತಾ. ಸಿಂಪಲ್ ಆಗಿ ಹೇಳೋದಾದ್ರೆ ಕೋನ್ ಐಸ್ ಕ್ರೀಮ್ ನೋಡಿರ್ತೀರಾ ನೀವು? ಕೋನ್ ಐಸ್ ಕ್ರೀಮ್ ನೋಡಿರ್ತೀರಾ? ಲೈಕ್ ದಿಸ್. ಸರ್ ಕೋನ್ ಐಸ್ ಕ್ರೀಮ್ ಈ ರೀತಿ ಇರುತ್ತೆ ಸರ್. ಮೇಲ್ಗಡೆ ಐಸ್ ಕ್ರೀಮ್ ಇರುತ್ತೆ ಸರ್. ಅದನ್ನ 3 ಕಡೆನೂ ನಾವು ತಿರುಗಿಸ್ಬೋದು ಸರ್, XYZ ಆಕ್ಸಿಸ್ ಅಲ್ಲಿ. ದಿಸ್ ಇಸ್ ದ ವರ್ಟೆಕ್ಸ್ ಆಫ್ ದಿ ಕೋನ್ ಸರ್. ದಿಸ್ ಇಸ್ ಅಪೆಕ್ಸ್ ಆಯ್ತಾ. ಇಲ್ಲಿ ಯಾವುದೋ ಒಂದು ಆಂಗಲ್ ಆಗುತ್ತಲ್ಲ, ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? 3-dimensional angle. ಅಥವಾ ನೀವು ಸೋ ಕಾಲ್ಡ್ ಕಲ್ಲಂಗಡಿನ ಕನ್ಸಿಡರ್ ಮಾಡಿ ಮಧ್ಯದಲ್ಲಿ ಒಂದು ತೂತ್ ಮಾಡಿ ಹಿಂಗೆ ಹೇಳಿದ್ರೆ ಮಧ್ಯದಲ್ಲಿ ಒಂದು ಆಂಗಲ್ ಒಂದು ಕ್ರಿಯೇಟ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ವಾಟ್? 3-dimensional angle. ದಿಸ್ ಇಸ್ ನಥಿಂಗ್ ಬಟ್ ವಾಟ್? ಏರಿಯಾ. ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಸಾಲಿಡ್ ಆಂಗಲ್ ಅಂತ ಅಂದ್ರೆ 3-dimensional angle. ಅದು 3-dimensional angle ಅಂತ ಅಂದ್ರೆ ಎಲ್ಲ ಆಕ್ಸಿಸ್ ಅಲ್ಲೂ ನಾವು ರೊಟೇಟ್ ಮಾಡ್ಬೋದು, X, Y ಅಂಡ್ Z ಆಕ್ಸಿಸ್ ಅಲ್ಲಿ.
See, I'll say the radius of this cone is what? R. Okay, this is the cone. ಅದರ ಅಪೆಕ್ಸ್ ಅಲ್ಲಿ ಏನು ಆಂಗಲ್ ಕ್ರಿಯೇಟ್ ಆಯಿತು ದಟ್ ಈಸ್ ಕಾಲ್ಡ್ as what? 3D angle, which is nothing but what? Solid angle. ಆಯ್ತಪ್ಪ, ಇಟ್ ಈಸ್ ಸಿಂಪ್ಲಿ ಲೈಕ್ 3-dimensional angle ಅಂತ ಕನ್ಸಿಡರ್ ಮಾಡೋಣ. ಇಟ್ ಈಸ್ ಈಕ್ವಲ್ ಟು ಯಾವ ರೀತಿ ಈ ಸಾಲಿಡ್ ಆಂಗಲ್ ನ ಡಿಫೈನ್ ಮಾಡಿದ್ದಾರೆ ಅಂತ ಅಂದ್ರೆ, ಸಾಲಿಡ್ ಆಂಗಲ್ ಇಟ್ ಈಸ್ ಈಕ್ವಲ್ ಟು ಏರಿಯಾ ಅಪಾನ್ ವಾಟ್? ಆರ್ ಸ್ಕ್ವೇರ್. ದಿಸ್ ಇಸ್ ದ ಏರಿಯಾ ಅಪಾನ್ ವಾಟ್? ಆರ್ ಸ್ಕ್ವೇರ್. ನಾವು ಯಾವ ರೀತಿ ರೆಪ್ರೆಸೆಂಟೇಷನ್ ಮಾಡ್ತಾರೆ, ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಾರೆ, ದಟ್ ಈಸ್ ಓಮ್. ದಟ್ ಈಸ್ ಈಕ್ವಲ್ ಟು ಏರಿಯಾ ಅಪಾನ್ ವಾಟ್? ಆರ್ ಸ್ಕ್ವೇರ್. ನಾವು ಯೂನಿಟ್ ಆಫ್ ದಿಸ್ ಸೊ ಕಾಲ್ಡ್ ಸಾಲಿಡ್ ಆಂಗಲ್ ಏನಪ್ಪಾ ಅಂತ ಅಂದ್ರೆ ಸ್ಟೆರಡಿಯನ್ಸ್ ಅಂತ ಕರೀತಾರೆ. ದಿಸ್ ಇಸ್ ಕಾಲ್ಡ್ as what? ಸ್ಟೆರಡಿಯನ್ಸ್ ಅಂತ ಕರೀತಾರೆ. ದಿಸ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಲೈಕ್ ವಾಟ್? STR. ಇಟ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಲೈಕ್ ವಾಟ್? STR. ರೈಟ್ ಔಟ್. ಸಿ, ಸಾಲಿಡ್ ಆಂಗಲ್, ನೋ ನೀಡ್ ಟು ಗೆಟ್ ಕನ್ಫ್ಯೂಸ್. ಸಾಲಿಡ್ ಆಂಗಲ್ ಅಂತಂದ್ರೆ 3-dimensional ಆಂಗಲ್. ಎಲ್ಲ ಆಕ್ಸಿಸ್ ಅಲ್ಲೂ ನಾವು ರೊಟೇಟ್ ಮಾಡಬಹುದು ಇಫ್ ಪಾಸಿಬಲ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಏನ್ ಮಾಡ್ತೀನಿ, ಐ ವಿಲ್ ಬ್ರಿಂಗ್ ಒನ್ ಕೋನ್ ಐಸ್ ಕ್ರೀಮ್, ದೆನ್ ಐ ವಿಲ್ ಎಕ್ಸ್ಪ್ಲೇನ್ ಇಟ್. ಓಕೆ, ರೈಟ್ ನೌ ಯು ಜಸ್ಟ್ ಸಿ, ಕೋನ್ ಐಸ್ ಕ್ರೀಮ್ ಕೆಳಗಡೆ ಒಂದು ಚಾಕ್ಲೇಟ್ ಇರುತ್ತೆ, ಹೌದಾ? ನೀವು ಎಲ್ಲ ಕಡೆ ತಿರುಗಿಸ್ಬೋದು, ಹೌದಾ? ಯು ಮೇಕ್ ಥಿಂಗ್ ದಿಸ್ ಇಸ್ ದ ಆಂಗಲ್ ಸಬ್ಟೆಂಡೆಡ್ ಎಟ್ ದ ಕೋನ್ ಆಫ್ ದಿ ಸೊ ಕಾಲ್ಡ್. ಸಿ, ಥಿಂಗ್ ಲೈಕ್ ದಟ್, ಥಿಂಗ್ ಲೈಕ್ ದಟ್. ಸಿ, ಎಲ್ಲ ಕಡೆ ನಾನು ರೊಟೇಟ್ ಮಾಡ್ತಾ ಇದ್ದೀನಿ, 3 ಆಕ್ಸಿಸ್ ಅಲ್ಲೂ ರೊಟೇಟ್ ಆಗ್ತಾ ಇದೆ. ಮಧ್ಯದಲ್ಲಿ ಅಂದ್ರೆ ಆ ಒಂದು ಸೊ ಕಾಲ್ಡ್ ವರ್ಟೆಕ್ಸ್ ಅಪೆಕ್ಸ್ ಅಲ್ಲಿ ನಮಗೆ ಏನು ಆಂಗಲ್ ಸಬ್ಸ್ಟೆಂಡ್ ಆಯಿತು, ದಟ್ ಈಸ್ ಓವರ್ ಆಲ್ 3 ಆಕ್ಸಿಸ್ ಅಲ್ಲೂ ಕೂಡ ಇದೇನಿದೆ ಅವೈಲಬಲ್ ಇದೆ. 3 ಆಕ್ಸಿಸ್ ಕನ್ಸಿಡರ್ ಮಾಡಿ ಆಂಗಲ್ ಒಂದು ಸಬ್ಸ್ಟೆಂಡ್ ಆಗುತ್ತೆ. ದಟ್ ಈಸ್ ಕಾಲ್ಡ್ as what? 3-dimensional angle. That means at the apex of the cone, which is called as solid angle. That is given by what? Area upon what? Radius square. That means ಇವಾಗ ನೋಡಿ, solid angle of the hemisphere and complete sphere. See here, ಈಗ ನೀವು ಒಂದು ಕೋನ್ ಅನ್ನ ಕನ್ಸಿಡರ್ ಮಾಡಿದ್ದೀರಾ, ಈ ರೀತಿ ಇದೆ ಕೋನ್. ಈ ಕೋನ್ ಪಕ್ಕ 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 ಇಡ್ತಾ ನಿಮ್ಗೆ ಕಂಪ್ಲೀಟ್ ಆಗಿ ಏನಾಗುತ್ತೆ, ಒಂದು ಸ್ಪಿಯರ್ ಆಗತ್ತೆ. ಆಯ್ತಾ? ಅಂದ್ರೆ ಆ ಸ್ಪಿಯರ್ ಆಗ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಆಂಗಲ್ ಸೃಷ್ಟಿ ಆಗತ್ತೆ. ದಟ್ ಈಸ್ ಕಾಲ್ಡ್ as what? ಆಂಗಲ್ ಸಬ್ಟೆಂಡೆಡ್ at the so called what? Solid angle subtended at the complete sphere ಅಂತ ಮಾತಾಡಿದಾಗ, see here how we are going to give. This is the solid angle. Solid angle ಅಂತಂದ್ರೆ what is the area of the sphere? What is the area of the sphere? Area upon what? Radius square. Area of the sphere is, sir, 4 pi r square divided by r square. That means this is equal to what? 4 pi steradians. Solid angle subtended at the, this is complete sphere. For complete sphere, what is the solid angle equal to? 4 pi steradian. ಇವಾಗ ಫಾರ್ ಎಕ್ಸಾಂಪಲ್, ಈಗ ಹೆಮಿಸ್ಪಿಯರ್ ಅಂತ ಕನ್ಸಿಡರ್ ಮಾಡಿದ್ರೆ ಒಂದು ಸೊ ಕಾಲ್ಡ್ ವಾಟ್? ಕೋನ್ ಐಸ್ ಕ್ರೀಮ್, ಕೋನ್ ಐಸ್ ಕ್ರೀಮ್, ಕೋನ್ ಐಸ್ ಕ್ರೀಮ್, ಕೋನ್ ಐಸ್ ಕ್ರೀಮ್, ಕೋನ್ ಐಸ್ ಕ್ರೀಮ್. ದಿಸ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಲೈಕ್ ವಾಟ್? ಹೆಮಿಸ್ಪಿಯರ್. ಈ ಹೆಮಿಸ್ಪಿಯರ್ ಅಲ್ಲಿ ಮಧ್ಯದಲ್ಲಿ ನಿಮಗೆ ಒಂದು ಆಂಗಲ್ ಸಬ್ಟೆಂಡ್ ಆಗುತ್ತಲ್ವಾ, ಮಧ್ಯದಲ್ಲಿ ಒಂದು ಆಂಗಲ್ ಸಬ್ಟೆಂಡ್ ಆಗುತ್ತಲ್ವಾ, ದಟ್ ಆಂಗಲ್, ಸಿ ದ ಏರಿಯಾ, ದಿಸ್ ಏರಿಯಾ ಇಸ್ ಈಕ್ವಲ್ ಟು ವಾಟ್? 2 pi r square. Okay, this is the solid angle at the center of the hemisphere. This is hemisphere, ardha sphere. This is solid angle at the center. Okay, this is equal to area upon what? This is equal to area upon what? Radius square. Area ಎಷ್ಟಿದೆ ಸರ್ ಇದಕ್ಕೆ? 2 pi r square upon r square, that is equal to 2 pi steradian is the answer for what? Solid angle subtended at the hemisphere. Simple. Just make sure ಇಷ್ಟೇ ಕೇಳಬಹುದು ಅವರು ನಿಮಗೆ with respect to NEET and JEE. See, when we are talking with respect to the solid angle is the 3-dimensional angle. That is given by area upon what? Radius square. Unit is steradian. ಕಂಪ್ಲೀಟ್ ಸ್ಪಿಯರ್ ಅಂತ ಮಾತಾಡಿದಾಗ ಇಟ್ ಈಸ್ ಈಕ್ವಲ್ ಟು ವಾಟ್? 4 pi steradian. ಹೆಮಿಸ್ಪಿಯರ್ ಅಂತ ಮಾತಾಡಿದಾಗ 2 pi steradian. ಇಷ್ಟು ನಿಮ್ಗೆ ತಲೆಯಲ್ಲಿದ್ರೆ ಸಾಕು, ಆಯ್ತಾ? ಇಲ್ಲಿಗೆ ನಿಮ್ಗೆ ಸಪ್ಲಿಮೆಂಟರಿ ಯೂನಿಟ್ಸ್ ಮುಗಿಯುತ್ತೆ. ನೌ ವಿ ಆರ್ ಗೋಯಿಂಗ್ ಟು ಟಾಕ್ ವಿತ್ ರೆಸ್ಪೆಕ್ಟ್ ಟು ದ ಕನ್ವರ್ಷನ್ ಆಫ್ ಯೂನಿಟ್ಸ್. ಸಿಯರ್, ಕನ್ವರ್ಷನ್ ಆಫ್ ಯೂನಿಟ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್, ನಾನು ಎಕ್ಸ್ಪೆರಿಮೆಂಟಲಿ ಇದೊಂದು ಪೆನ್ ಇದೆ ಸರ್, ಈ ಪೆನ್ ಅಥವಾ ಸೊ ಕಾಲ್ಡ್ ರಾಡ್ ಇದೆ ಸರ್, ಈ ರಾಡ್ ಅನ್ನ
ಒಂದ್ಸಲ ನಾನು ಏನು ಮಾಡ್ತೀನಿ, ಮೆಷರ್ ಮಾಡ್ತೀನಿ ವಿತ್ ರೆಸ್ಪೆಕ್ಟ್ ಟು ಲೈಕ್ ಸೆಂಟಿಮೀಟರ್, ವಿತ್ ರೆಸ್ಪೆಕ್ಟ್ ಟು ಲೈಕ್ ವಾಟ್ ಸೆಂಟಿಮೀಟರ್. ಇದನ್ನ ಯಾರೇ ಬಂದು ಅಳಿದ್ರು ಕೂಡ ಅದನ್ನ 10 ಸೆಂಟಿಮೀಟರ್ ಅಂತಾನೆ ಕರಿಬಹುದು. ಆದ್ರೆ ನಾನು ಸೆಂಟಿಮೀಟರ್ ಬಿಟ್ಟು MKS ಸಿಸ್ಟಮ್ ಅಲ್ಲಿ ಹೇಳ್ತೀನಿ ಅಂತ ಅಂದ್ರೆ ವಿ ಕ್ಯಾನ್ ಚೇಂಜ್ ದ ಯೂನಿಟ್ಸ್ ಬಟ್ ನಾಟ್ ದ ವ್ಯಾಲ್ಯೂ ಆಫ್ ದಿಸ್ ಸೋ ಕಾಲ್ಡ್ ವಾಟ್ ದ ರಾಡ್. ದಟ್ ಮೀನ್ಸ್ ಏನ್ ಸರ್ ಹಿಂಗ ಅರ್ಥ ಅರ್ಧಂಬರ್ಧ ಅರ್ಥ ಆಗ್ತಾ ಇದೆ, ಏನು ಇದರ ಅರ್ಥ ಅಂತ ಕೇಳಿದ್ರೆ, ಎಕ್ಸ್ಪರಿಮೆಂಟಲಿ if we measure something like for example length of the rod, length of the rod ಎಷ್ಟಿದೆ 10 ಸೆಂಟಿಮೀಟರ್. ಈ 10 ಸೆಂಟಿಮೀಟರ್ ಇದೆ ಅಲ್ವಾ, ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ, ಇಟ್ ವೋಂಟ್ ಚೇಂಜ್ ನಾವು. But I can write this 10 centimeter in different formats. That means different units ಅಲ್ಲಿ different values ಬರ್ತಾ ಹೋಗ್ತದೆ. For example, ಈಗ ನೋಡಿ 1 ಸೆಂಟಿಮೀಟರ್ ಅಂತ ಅಂದ್ರೆ 10 mm ಅಪ್ಪ ಮಿಲಿಮೀಟರ್. ದೆನ್ 1 ಮೀಟರ್ ಅಂತ ಅಂದ್ರೆ 100 ಸೆಂಟಿಮೀಟರ್. ಸರ್ 100 ಸೆಂಟಿಮೀಟರ್ ಅಂದ್ರೂ ಒಂದೇ, 1 ಮೀಟರ್ ಅಂತ ಅಂದ್ರೂ ಒಂದೇ, ಹೌದಪ್ಪ. ದಟ್ ಮೀನ್ಸ್ ಇಲ್ಲಿ ನಾನು ಹೇಳ್ಬೋದು 1/100 ಮೀಟರ್ ಇಸ್ ನಥಿಂಗ್ ಬಟ್ ವಾಟ್ 1 ಸೆಂಟಿಮೀಟರ್ ಅಂತಾನೆ ಹೇಳ್ಬೋದಲ್ವಪ್ಪ. ಅಂದ್ರೆ ಒಂದು ಯೂನಿಟ್ನ ಡಿಫ್ರೆಂಟ್ ಯೂನಿಟ್ಸ್ ಅಲ್ಲಿ ಬರೀಬಹುದು. ಲೈಕ್ ಇದನ್ನ ನಾನು ಕನ್ವರ್ಟ್ ಮಾಡೋಣ ಈಗ, ಕನ್ವರ್ಷನ್. ಸಿ ಹೌ ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ 10 ಸೆಂಟಿಮೀಟರ್. 10 is the number, centimeter is the unit, right? ಈಗ ಸೆಂಟಿಮೀಟರ್ 10 times of 1 centimeter, that means I can write 10 times of what 10 mm. ಅಂದ್ರೆ length of the rod is coming out to be what 100 mm. ಅಂದ್ರೆ ಸರ್ 100 ಅನ್ನೋದು ಒಂದು ನಂಬರ್ ಸರ್, mm ಅನ್ನೋದು ಯೂನಿಟ್ಸ್. ಅಂದ್ರೆ ಸೆಂಟಿಮೀಟರ್ಗಿಂತ ಚಿಕ್ಕ ಯೂನಿಟ್ ಯಾವ್ದಿದೆ ಸರ್, mm ಇದೆ ಸರ್. mm 100 mm ಅಂದ್ರೂ ಒಂದೇ, 10 ಸೆಂಟಿಮೀಟರ್ ಅಂದ್ರೂ ಒಂದೇ, ಹೌದಪ್ಪ. ಈಗ ಫಾರ್ ಎಕ್ಸಾಂಪಲ್ ಮತ್ತೆ ಇನ್ನೊಂದು ಫಾರ್ಮೆಟ್ ಅಲ್ಲಿ ಬರೆಯೋಣ. ಇದನ್ನ ಮೀಟರ್ ಅಲ್ಲಿ ಬರೆಯೋದಾದ್ರೆ 10 ಸೆಂಟಿಮೀಟರ್, ದಟ್ ಮೀನ್ಸ್ 10 into 1 ಸೆಂಟಿಮೀಟರ್. 1 ಸೆಂಟಿಮೀಟರ್ ಅಂತ ಅಂದ್ರೆ 1/100 ಮೀಟರ್, ಅಂದ್ರೆ 10 into 1/100 ಮೀಟರ್. that comes out to be 0.1 meter. This 0.1 is your what number, this meter is your what unit. ಅಂದ್ರೆ ಅದಕ್ಕಿಂತ ಸೆಂಟಿಮೀಟರ್ಗಿಂತ ದೊಡ್ಡ ಯೂನಿಟ್. ಸಿ ದ ಲೆಂತ್ ಆಫ್ ದ ರಾಡ್ ರಿಮೈನ್ಸ್ ಸೇಮ್, ಬಟ್ ಡಿಫ್ರೆಂಟ್ ಯೂನಿಟ್ಸ್ ಅಲ್ಲಿ ಡಿಫ್ರೆಂಟ್ ವ್ಯಾಲ್ಯೂಸ್ ಬರುತ್ತೆ ಅಷ್ಟೇ. ಅಂದ್ರೆ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಯು, ವಾಟ್ ಐ ಆಮ್ ಟ್ರೈಂಗ್ ಟು ಕನ್ವೆ ಯು, ಅಥವಾ ನಾನು ನಿಮ್ಗೆ ಏನು ಹೇಳಬೇಕು, ಇಟ್ ಇಸ್ ವೆರಿ ಸಿಂಪಲ್ ಆಗಿ ಬರ್ಕೊಳ್ಳಿ. ಒಂದ್ಸಲ ಯಾವುದಾದ್ರೂ ಥಿಂಗ್ಸ್ ಅಥವಾ ಫಿಸಿಕಲ್ ಕ್ವಾಂಟಿಟಿ ಏನೇ ಆದರೂ ಮೆಷರ್ ಮಾಡಿದೀವಿ ಅಂದ್ರೆ, ಒಂದ್ಸಲ ಯಾವುದಾದ್ರೂ ಥಿಂಗ್ಸ್ನ ಮೆಷರ್ ಮಾಡಿದೀವಿ ಅಂತ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಅಂದ್ರೆ 10 ಸೆಂಟಿಮೀಟರ್ ರಾಡ್ 10 ಸೆಂಟಿಮೀಟರ್ ಉಳಿಯತ್ತೆ, ಯಾವುದೇ ಕಾರಣಕ್ಕೂ ವ್ಯಾಲ್ಯೂ ಚೇಂಜ್ ಆಗಲ್ಲ, ಹೌದಾ. ನೆಕ್ಸ್ಟ್ ಬಟ್ you can write in different units, but you can write the different values in different units. Like if you measure ಮಾಡಿದಾಗ ಅಲ್ಲಿ ನಿಮಗೆ ಒಂದು ನಂಬರ್ ಬರುತ್ತೆ, ಪಕ್ಕದಲ್ಲಿ ನೀವೇನು ಬರೀತೀರಾ, ಯೂನಿಟ್ ಬರೀತೀರಾ. ದಿಸ್ ಇಸ್ ಯುವರ್ ವಾಟ್ ನಂಬರ್, ಯು ಇಸ್ ನಥಿಂಗ್ ಬಟ್ ವಾಟ್ ಯೂನಿಟ್. ಇವೆರಡು ನಿಮ್ಗೇನಾಗುತ್ತೆ n into u ಆಲ್ವೇಸ್ ಮೆಷರ್ ಮಾಡಿದ್ದೀರಿ ಅಂತ ಅಂದ್ರೆ ಆ ವ್ಯಾಲ್ಯೂ ಯಾವಾಗಲೂ ಕೂಡ ಕಾನ್ಸ್ಟೆಂಟ್ ಆಗಿರತ್ತೆ.
ಅಂದ್ರೆ ನೀವು ಯಾವಾಗ್ಲಾದ್ರೂ ಅದನ್ನ ಕನ್ವರ್ಟ್ ಮಾಡಬೇಕಾದ್ರೆ ವೈಲ್ ಡೂಯಿಂಗ್ ದ ಕನ್ವರ್ಷನ್ ಇಲ್ಲಿ ನೋಡಿದ್ವಿ ಏನು ಸರ್ 10 ಸೆಂಟಿಮೀಟರ್ ಇದನ್ನ ಮೀಟರ್ ಬರಿತಾ ಇದೀವಿ. ಮೀಟರ್ ಏನಾಗ್ತಾ ಇದೆ ಇಲ್ಲಿ ದೊಡ್ಡ ಯೂನಿಟ್ ಏನಾದ್ರೂ ಜಾಸ್ತಿ ಆದ್ರೆ ನಂಬರ್ ಏನಾಯ್ತು ಕಮ್ಮಿ ಆಯ್ತು. ಸರ್ ಇಲ್ಲಿ 10 ಸೆಂಟಿಮೀಟರ್ ಅಲ್ಲಿ ಬರಿತಾ ಇದೀವಿ ಅಂದ್ರೆ ಯೂನಿಟ್ ಚಿಕ್ಕದಾಯ್ತು ಅಂತಂದ್ರೆ ನಂಬರ್ ಏನಾಯ್ತು ದೊಡ್ಡದಾಯ್ತು. That means while doing the conversion, what happens if unit increases, that time number decreases. That means if unit decreases, that time number increases. That time number gets what? Increases. Keep this in mind. ಯಾವಾಗ ನೀವು ಯೂನಿಟ್ಸ್ನ ಜಾಸ್ತಿ ಮಾಡ್ತಿರೋ ಅವಾಗ ನಂಬರ್ ಏನಾಗುತ್ತೆ ಕಮ್ಮಿ ಆಗುತ್ತೆ. ಯೂನಿಟ್ನ ನೀವು ಕಮ್ಮಿ ಮಾಡಿದಷ್ಟು ನಂಬರ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಅಂಡರ್ಸ್ಟುಡ್? ಓಕೆ, ಲಾಸ್ಟ್ ಸ್ಲೈಡ್. if you measure any physical quantity using instrument, ಅವಾಗ ನಿಮಗೆ ನಂಬರ್ ಇಂಟು ಯೂನಿಟ್ ಕಮ್ಸ್ ಔಟ್ ಟು ಬಿ ವಾಟ್ ದ ಕಾನ್ಸ್ಟೆಂಟ್ ವ್ಯಾಲ್ಯೂ. ಹೌದಲ್ವಪ್ಪ? ಇನ್ ದಿಸ್ ಕೇಸ್ n is inversely proportional to what? unit. That means number increases, unit decreases, number decreases, unit increases. That means number ಮತ್ತೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಎಷ್ಟು ಅರ್ಥ ಆಗುತ್ತೆ ಅಷ್ಟು ಅರ್ಥ ಆಗಲಿ. ಹೋಗ್ತಾ ಬಿ ಕನ್ಸಿಸ್ಟೆಂಟ್, ಹೋಗ್ತಾ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಟ್ರಸ್ಟ್ ಮೀ, ಇಫ್ ಯು ಆರ್ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಹೋಗ್ತಾ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಎನ್ ಇದೆ, ಯು ಇದೆ, ಇವೆರಡರ ನಡುವೆ ಎನ್ ಜಾಸ್ತಿ ಇದ್ರೆ ಯು ಕಮ್ಮಿ ಸರ್, ಅಂದ್ರೆ ಇಟ್ ಕಮ್ಸ್ ಔಟ್ ಟು ಬಿ ದ ಗ್ರಾಫ್ ಲೈಕ್ ದಿಸ್ ಸರ್. ಈಗ ನೋಡಿ ಸರ್, ಎನ್ ಜಾಸ್ತಿ ಇದ್ರೆ ಯು ಕಮ್ಮಿ, ಯು ಜಾಸ್ತಿ ಇದ್ರೆ ಎನ್ ಕಮ್ಮಿ, ಅಂದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ರೆಕ್ಟಾಂಗ್ಯುಲರ್ ಹೈಪರ್ಬೋಲಾ. That is what this is the thing this graph is suggesting. ಅಂತ ಅಂದ್ರೆ ಇಲ್ಲಿ ನಾನೇನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸರ್ ಅಂತ ಅಂದ್ರೆ, ಒಂದ್ ನಿಮಿಷ ಹಂಗೆ ಇರಿ ಸರ್. ನೋಡಿ, ಈಗ ಮೆಜರ್ ಮಾಡಿದಾಗ ಎನ್ ಯು ಕಮ್ಸ್ ಔಟ್ ಟು ಬಿ ವಾಟ್? ಕಾನ್ಸ್ಟೆಂಟ್. ಹೌದು ಸರ್. ಈಗ ಎನ್ ಇಸ್ ಈಕ್ವಲ್ ಟು ವಾಟ್ ಸರ್? ಕಾನ್ಸ್ಟೆಂಟ್ ಅಪಾನ್ ಯೂನಿಟ್ಸ್. ಅಂದ್ರೆ ಫ್ರಮ್ ಇಯರ್ ಎನ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಟ್ ಸರ್? units. n is inversely proportional to unit anta andre if u is tending towards 0, that time n is tending towards infinity. See, if u is tending towards 0, then n is tending towards infinity. If at all n enadru 0 hatra hogta ide andre u is tending towards what? Infinity anta artha. ivaga n u annadu enappa? Experimental data. Here ಈಗ ಎನ್ ಯು ಇದೆ ಅಲ್ವಪ್ಪ? ಎನ್ ಯು ಅಂತ ಅಂದ್ರೆ ಏನು ಗುರು ಇದು? ಇಟ್ ಈಸ್ ಅ ಎಕ್ಸ್ಪರಿಮೆಂಟಲ್ ಡೇಟಾ. ಈ ಎಕ್ಸ್ಪರಿಮೆಂಟಲ್ ಡೇಟಾನ ಯಾವುದೇ ಯೂನಿಟ್ ಜೊತೆ ನೀವು ಕಂಪೇರ್ ಮಾಡೋದಾದ್ರೆ ಸರ್ ಎನ್ ಯು ಯಾವಾಗಲೂ ಚೇಂಜ್ ಆಗೋದೇ ಇಲ್ಲ ಸರ್. ಎನ್ ಯು ರಿಮೈನ್ ಸೇಮ್ ಸರ್, ಬಿಕಾಸ್ ಎನ್ ಯು ಇಸ್ ದ ಮೆಷರ್ಮೆಂಟ್ ದಟ್ ಐ ಹ್ಯಾವ್ ಟೇಕನ್, ಬಿಕಾಸ್ ಹಿಯರ್ ಎನ್ ಯು ಇಸ್ ಗೋಯಿಂಗ್ ಟು ಬಿ ವಾಟ್? ಕಾನ್ಸ್ಟೆಂಟ್. ದೆನ್ ಇಲ್ಲಿ ಎನ್ ಯು ನ ನಂಬರ್ ಜೊತೆ ಮೆಷರ್ ಮಾಡಬೇಕಾದ್ರು ಸರ್ ಎನ್ ಯು ಇಸ್ ಆಲ್ವೇಸ್ ಗೋಯಿಂಗ್ ಟು ಬಿ ಕಾನ್ಸ್ಟೆಂಟ್ ಸರ್. ಇಟ್ ಡಸಂಟ್ ಚೇಂಜ್ ವಿತ್ ವಾಟ್? ನಂಬರ್ ಸರ್. Okay, but if they are asking n and u, it is always inversely proportional sir. That's why it is a rectangular hyperbola. Got it? So ಇವತ್ತು ಏನೆಲ್ಲ ಓದಿದ್ವಿ? ಸಿಂಪಲ್, ತುಂಬಾ ಜಾಸ್ತಿ ಏನು ಓದಿಲ್ಲ ಇವತ್ತು ಓದಿದ್ದು
ಸಪ್ಲಿಮೆಂಟರಿ ಯೂನಿಟ್ಸ್ ಬಗ್ಗೆ ಓದಿದ್ವಿ. ಸಪ್ಲಿಮೆಂಟರಿ ಯೂನಿಟ್ಸ್ ಅಲ್ಲಿ ನಾವು ಪ್ಲೇನ್ ಆಂಗಲ್ ಅಂತ ಫಸ್ಟ್ ನೋಡಿದ್ವಿ. ಪ್ಲೇನ್ ಆಂಗಲ್ ಅಂತಂದ್ರೆ ನಿಮ್ಗೆ ನೆನಪಿರಬೇಕಾಗಿರೋದು theta is the arc length upon what radius. ಅದರಲ್ಲಿ ಯೂನಿಟ್ ಆಫ್ ದ angle is coming out to be what radians. This is the standard unit. Then what is the meaning of this 1 radian anta andre sir, arc length is equal to radius of the sector, you can say. Then it is going to be the angle subtended at the center of the sector is equal to 1 radius 1 radians. ಅಥವಾ ನೀವು ಸಿಂಪಲ್ ಆಗಿ ಹೇಳೋದಾದ್ರೆ ಸರ್, ಆರ್ಕ್ ಲೆಂತ್ ಯಾವಾಗ ರೇಡಿಯಸ್ಗೆ ಈಕ್ವಲ್ ಆಗುತ್ತೋ ಅವಾಗ ಆಂಗಲ್ ಏನಾಗುತ್ತೆ 1 ರೇಡಿಯನ್ಸ್ ಆಗುತ್ತೆ ಅಷ್ಟೇ. ಸೊ ಹಿಯರ್ you need to keep this in mind. 360 degree is equal to what? 2 pi radians, or 180 degree is equal to what? Pi radian. And you need to know the conversions from the angle to radians and radians to angles. Then minutes and seconds anta bandaga 1 degree na 60 minutes ಆಗಿ ಏನು ಮಾಡ್ತಾರೆ, ಸ್ಪ್ಲಿಟ್ ಮಾಡ್ತಾರೆ. ನೆಕ್ಸ್ಟ್ ಅದನ್ನ ಯಾವ ರೀತಿ ಬರೀತಾರೆ, 1 degree is equal to 60 minute ಅಂದ್ರೆ 1 dash is equal to 60 double dash, right? That means 1 degree is equal to 60 minutes. 60 minutes is nothing but what? 60 into 1 minute. That means 1 minute is equal to 1 by 60 degree. That's it. Keep this in mind. Next, solid angle. Solid angle antandre 3-dimensional angle, sir. 3-dimensional angle at the apex of the cone, sir. That means solid angle is given by what, sir? Area upon radius square, sir. Idanna ohm ಅನ್ನೋ ಒಂದು ಸಿಂಬಲ್ ಇಂದ ರೆಪ್ರೆಸೆಂಟ್ ಮಾಡ್ತಾರೆ ಸರ್. That means area upon radius square, sir. Unit in, sir, steradian, sir. Next, solid angle of the hemisphere and the complete sphere anta bandaga, this is the complete sphere. Complete sphere it is given by what? 4 pi steradian. For hemisphere it is given by what? 2 pi steradians. And conversion of units anta bandaga, see, nu is equal to what? Constant. That means n1 u1 is equal to what? n2 u2. ಅಂದ್ರೆ ಒಂದ್ಸಲ ಯಾವ್ದಾದ್ರು ಥಿಂಗ್ಸ್ ನಾನು ಮೆಷರ್ ಮಾಡಿದ್ರೆ ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಆದ್ರೆ ಅದನ್ನ ಡಿಫ್ರೆಂಟ್ ಯೂನಿಟ್ಸ್ ಅಲ್ಲಿ ಡಿಫ್ರೆಂಟ್ ನಂಬರ್ಸ್ ಆಗಿ ನಾವು ಬರಿಬಹುದು. ನೆಕ್ಸ್ಟ್ ಮೆಷರ್ ಮಾಡಬೇಕು ಅಂತ ಯಾವುದೇ ಒಂದು ಮೆಷರ್ ಮಾಡಿದಾಗ ಅಲ್ಲಿ ನಂಬರ್ ಮತ್ತೆ ಯೂನಿಟ್ ಇರುತ್ತೆ, ಅದು ಯಾವಾಗಲೂ ಕೂಡ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಕನ್ವರ್ಷನ್ ಟೈಮಲ್ಲಿ ಯೂನಿಟ್ಸ್ ಜಾಸ್ತಿ ಆದರೆ ನಂಬರ್ ಕಮ್ಮಿ, ಯೂನಿಟ್ ಕಮ್ಮಿ ಆದರೆ ನಂಬರ್ ಜಾಸ್ತಿ. ಸೊ ಇದು ಎನ್ ಮತ್ತೆ ಯು ನಡುವೆ ನಾವು ಗ್ರಾಫ್ನ ಬರೆಯೋದಾದ್ರೆ ಇಟ್ ಇಸ್ ಅ ರೆಕ್ಟಾಂಗುಲರ್ ಹೈಪರ್ಬೋಲಾ. ಎನ್ ಯು ಮತ್ತೆ ಯು ಅಥವಾ ಎನ್ ನಡುವೆ ನಾವು ಗ್ರಾಫ್ನ ಬರೆಯೋದಾದ್ರೆ ಯಾವಾಗಲೂ ಇಟ್ ಇಸ್ ವಾಟ್? ಕಾನ್ಸ್ಟೆಂಟ್. This is what the today's session with respect to units and dimensions, lecture number 2. ಯಾರಿಗಾದ್ರೂ ಆಫ್ಲೈನ್ ಪ್ರೋಗ್ರಾಮ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದ ನಂಬರ್ ದಟ್ ಇಸ್ displaying on the screen. So bye bye, take care, love you all, see you in the next session.